ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ರಾಜೇಶ್ ಬಾಯರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಆಲೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಆರೋಗ್ಯಯುತವಾಗಿ ಇರಬೇಕಿದ್ರೆ ಊಟ ಆದ ನಂತರ ಒಂದು 3 ಟಿಪ್ಸ್ಗಳನ್ನ ಕೊಡ್ತೇನೆ. ಆ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಆರೋಗ್ಯಯುತವಾಗಿರ್ಲಿಕ್ಕೆ ಸಾಧ್ಯವಿದೆ. ಏನೆಲ್ಲ ಅಂತ ಹೇಳಿ ನೋಡಿದ್ರೆ, ಮೊದಲನೇದಾಗಿ ಊಟ ಆದ ತಕ್ಷಣ ಮಲಗುವ ಅಭ್ಯಾಸವನ್ನು ಯಾರೂ ರೂಢಿ ಮಾಡ್ಕೋಬಹುದು. ಈ ಮಲಗುವ ಅಭ್ಯಾಸವನ್ನ ನೀವು ಊಟ ಮಾಡಿದ ತಕ್ಷಣ ಮಲಗಿದ್ರೆ ಅದರಿಂದ ಕೊಲೆಸ್ಟ್ರಾಲ್ ನಂತಹ ಸಮಸ್ಯೆಗಳು ಜಾಸ್ತಿ ಆಗಬಹುದು, ಅಥವಾ ಒಬೆಸಿಟಿ ಜಾಸ್ತಿ ಆಗುತ್ತೆ, ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ. ಸೊ ಮೊದಲನೇದಾಗಿ ಊಟ ಆದ ತಕ್ಷಣ ಮಲಗುವ ಅಭ್ಯಾಸದಿಂದ ನಾವು ಬಿಡಬೇಕಾಗತ್ತೆ. ಎರಡನೇದಾಗಿ ಊಟ ಆದ ತಕ್ಷಣ ಸ್ವೀಟ್ಸ್ ಗಳನ್ನ ತಿನ್ನುವಂಥದ್ದು ಅದೊಂದು ಕೆಟ್ಟ ಅಭ್ಯಾಸ. ಅದು ಡೆಸರ್ಟ್ ಹೆಸರಲ್ಲಿ ಇರಬಹುದು, ಅಥವಾ ಐಸ್ ಕ್ರೀಮ್ ಹೆಸರಲ್ಲಿ ಇರಬಹುದು, ಅಥವಾ ಕೆಲವರಿಗೆ ಊಟ ಆದ ತಕ್ಷಣ ತಿಂಡಿ ಡಬ್ಬಿಗೆ ಹೋಗಿ ಅಲ್ಲಿಂದ ಏನಾದ್ರೂ ಒಂದು ಸ್ವಲ್ಪ ಸ್ವೀಟ್ ಅನ್ನ ತಿನ್ಬೇಕು ಅನ್ನುವಂಥ ಒಂದು ಆಸೆ ಬರ್ತದೆ. ಅದು ಸಹ ಒಂದು ಈ ಕೊಲೆಸ್ಟ್ರಾಲ್ ಅಥವಾ ಪ್ರೀ ಡಯಾಬಿಟಿಕ್ ಇದ್ದವರಿಗಂತೂ ತುಂಬಾ ಡೇಂಜರ್ ಆಗುತ್ತೆ. ಒಬೆಸಿಟಿಗೂ ಬಹಳ ಮುಖ್ಯವಾದಂತಹ ಕಾರಣ ಈ ಆಹಾರದ ನಂತರ ಇಮಿಡಿಯೇಟ್ಲಿ ಈ ಸ್ವೀಟ್ಸ್ ಅನ್ನ ತಿನ್ನುವಂತಹ ಒಂದು ಅಭ್ಯಾಸ. ಮೂರನೇದಾಗಿ ಊಟ ಆದ ತಕ್ಷಣ ಅತಿಯಾದ ವ್ಯಾಯಾಮಗಳನ್ನು ಮಾಡುವಂಥದ್ದು. ಕೆಲವರಿಗೆ ಊಟ ಆದ ತಕ್ಷಣ ನೈಟ್ ಊಟ ಮಾಡಿಕೊಂಡು ಆಮೇಲೆ ವಾಕಿಂಗ್ ಹೋಗೋದು, ಅಂತಹ ಅಭ್ಯಾಸಗಳನ್ನ ಮಾಡ್ಕೊಳ್ತಾರೆ. ಬಟ್ ಇದು ಆರೋಗ್ಯದ ದೃಷ್ಟಿಯಲ್ಲಿ ಊಟ ಆದ ತಕ್ಷಣ ಅತಿಯಾದ ವ್ಯಾಯಾಮ ಅನ್ನುವಂಥದ್ದು ಒಳ್ಳೆಯದಲ್ಲ. ಸೊ ಊಟ ಆದ ತಕ್ಷಣ ಒಂದು 100 ಹೆಜ್ಜೆ ವಾಕಿಂಗ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಜಾಸ್ತಿ ಮಾಡಿದ್ರೆ ಪರವಾಗಿಲ್ಲ. ಅತಿಯಾದಂತಹ ವ್ಯಾಯಾಮವನ್ನು ಊಟ ಆದ ತಕ್ಷಣ ಮಾಡಬಾರ್ದು. ಈ 3 ಆಹಾರದಲ್ಲಿಯ ಹಾಗೆ ವಿಹಾರದಲ್ಲಿಯ ತಿದ್ದುಪಡಿಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆರೋಗ್ಯಯುತವಾಗಿರ್ಲಿಕ್ಕೆ ಸಾಧ್ಯವಿದೆ. ಧನ್ಯವಾದಗಳು.